ಕುಮಾರ್ ಜೈನ್ ಅವರ ಸಂಪಾದಕತ್ವದಲ್ಲಿ ಜಿಲ್ಲೆಯ ಸಮಗ್ರ ಸುದ್ದಿಗಾಗಿ ಈಶಾನ್ಯ ಮಿತ್ರ ಕನ್ನಡ ದಿನಪತ್ರಿಕೆಯನ್ನು ಓದಿರಿ ಹಾಗೂ ಚಂದಾದಾರರಾಗಿರಿ. ನಮಸ್ಕಾರ ವೀಕ್ಷಕರೇ, ವಾರ್ತೆಗಳ ಪ್ರಾಯೋಜಕರು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್. ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸುತ್ತಿದೆ. ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನು ಮೇಳ ದಿನಾಂಕ 22/8/2025 ರಿಂದ 31/8/2025 ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ. ಸ್ಥಳ ವೀರಶೈವ ಕಲ್ಯಾಣ ಮಂಟಪ, ಹಳೆ ಡಿಸಿ ಆಫೀಸ್ ಪಕ್ಕದಲ್ಲಿ, ಲಿಂಕ್ಸ್ಗೂರ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಕ್ರಮ ನೀರಾವರಿಯಿಂದ ಕೊನೆ ಭಾಗಕ್ಕೆ ತಲುಪದ ನೀರು ತಡೆಗೆ ಜಲಸಂಪನ್ಮೂಲ ಸಚಿವರ ಭರವಸೆ. ಉದ್ಯೋಗ ಸೃಷ್ಟಿಸುವ ಕೈಗಾರಿಕೋದ್ಯಮಗಳ ಸ್ಥಾಪನೆಗೆ ಪ್ರಯತ್ನ, ರವಿ ಬೋಸರಾಜ್. ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಿಂದ ರಕ್ತದಾನ ಶಿಬಿರ, ಅನ್ನದಾನಕ್ಕಿಂತಲೂ ರಕ್ತದಾನ ಶ್ರೇಷ್ಠ, ಕಿಲಶ್ರೀ. ಜೈರಾಬಾದ್ ಬಡಾವಣೆಯಲ್ಲಿ ಬಾಲವೀರಾಂಜನೇಯ ದೇವಸ್ಥಾನದಲ್ಲಿ ಗರುಡ ಸ್ತಂಭ ಸ್ಥಾಪನೆ. ನಾರಾಯಣಪುರ ಜಲಾಶಯದ ಹೊರಹರಿವು ಕ್ರಮೇಣ ಕಡಿಮೆ. ನಿಷೇಧದ ನಡುವೆಯೂ ಪಿಯುಪಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ವಾಲಿದ ಜನ ಹೆಸರಿಗೆ ಮಾತ್ರ ನಿಷೇಧ, ಆದೇಶಕ್ಕಿಲ್ಲ ಮನ್ನಣೆ. ಮತ್ತು LBS ನಗರದ 20 ಅಡಿ ರಸ್ತೆ ಕಬಳಿಕೆಯಿಂದ ಮುಕ್ತ. ವಾರ್ತೆಗಳ ವಿವರ. TLBC ಮತ್ತು NRBC ಕಾಲುವೆಗಳ ಮೂಲಕ ನೀರು ಹರಿಸುತ್ತಿದ್ದು, ಕೆಲವರು ಅನಧಿಕೃತ ಕೆರೆಗಳನ್ನು ಮಾಡಿಕೊಂಡು ನೀರು ಪಡೆಯುತ್ತಿದ್ದು, ಅಕ್ರಮ ನೀರಾವರಿ ಕೊನೆ ಭಾಗಕ್ಕೆ ನೀರು ತಲುಪುತ್ತಿಲ್ಲ. ಪ್ರತಿ ವರ್ಷ ರೈತರು ತೊಂದರೆ ಅನುಭವಿಸುತ್ತಿದ್ದು, ಅಕ್ರಮ ನೀರಾವರಿ ತಡೆದು ಕೊನೆ ಭಾಗಕ್ಕೆ ನೀರು ಒದಗಿಸಿಕೊಡಬೇಕು ಎಂದು ಶಾಸಕ ಎಸ್ ಶಿವರಾಜ್ ಪಾಟೀಲ್ ಹೇಳಿದರು. TLBC ಮತ್ತು NRBC ಕಾಲುವೆಗಳ ಮೂಲಕ ನೀರು ಹರಿಸುತ್ತಿದ್ದು, ಕೆಲವರು ಅಧಿಕೃತ ಕೆರೆಗಳನ್ನು ಮಾಡಿಕೊಂಡು ನೀರು ಪಡೆಯುತ್ತಿದ್ದು, ಅಕ್ರಮ ನೀರಾವರಿಯಿಂದ ಕೊನೆ ಭಾಗಕ್ಕೆ ನೀರು ತಲುಪುತ್ತಿಲ್ಲ. ಪ್ರತಿ ವರ್ಷ ರೈತರು ತೊಂದರೆ ಅನುಭವಿಸುತ್ತಿದ್ದು, ಅಕ್ರಮ ನೀರಾವರಿ ತಡೆದು ಕೊನೆ ಭಾಗಕ್ಕೆ ನೀರು ಒದಗಿಸಿಕೊಡಬೇಕೆಂದು ಶಾಸಕ ಎಸ್ ಶಿವರಾಜ್ ಪಾಟೀಲ್ ಹೇಳಿದರು. ವಿಧಾನಸಭೆಯ ಅಧಿವೇಶನದಲ್ಲಿ ಶೂನ್ಯ ವೇಳೆಯಲ್ಲಿ ಮಾತನಾಡಿದ ಅವರು, ರಾಯಚೂರು ನಗರದ ಕುಡಿಯುವ ನೀರು ಮತ್ತು ರಾಯಚೂರು ತಾಲೂಕಿನ TLBC ಮತ್ತು NRBC ಕಾಲುವೆಗಳ ಮೂಲಕ ಹರಿಯುವ ನೀರು ಕೊನೆಯ ಭಾಗದ ರೈತರಿಗೆ ತಲುಪುವುದಿಲ್ಲ. ಇದರಿಂದ ಪ್ರತಿ ವರ್ಷವೂ ರೈತರು ವಿಪರೀತ ಸಮಸ್ಯೆಯನ್ನು ಎದುರಿಸುತ್ತಿದ್ದು, ಬೆಳೆ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಇದಕ್ಕೆ ಕಾರಣವಾಗಿರುವ ಅನಧಿಕೃತ ಕೆರೆಗಳನ್ನು ನಿರ್ಮಾಣ ಮಾಡಿ ಪೈಪ್ಲೈನ್ ಮುಖಾಂತರ ಮತ್ತು ಕಾಲುವೆಗಳಿಗೆ ಪಂಪ್ಸೆಟ್ ಹಾಕಿ ನೀರು ಪಡೆಯುವ ಅನಧಿಕೃತ ನೀರಾವರಿ ಮಾಡಿಕೊಂಡಿದ್ದಾರೆ. ಈ ವ್ಯವಸ್ಥೆಯನ್ನು ತಡೆದು ಕೊನೆ ಭಾಗದ ರೈತರಿಗೆ ನೀರು ತಲುಪಿಸಲು ಮತ್ತು ಇದರಿಂದ ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಅವರಿಗೆ ಪ್ರಶ್ನೆಯ ಮೂಲಕ ಗಮನ ಸೆಳೆದರು. ಇದಕ್ಕೆ ಉತ್ತರಿಸಿದ ಸಚಿವರು ಶಾಸಕರ ಪ್ರಶ್ನೆಗೆ ಸಮ್ಮತಿ ಸೂಚಿಸಿ, ಸಮಸ್ಯೆಯು ತಮ್ಮ ಗಮನಕ್ಕೆ ಬಂದಿದ್ದು, ಇದನ್ನು ಪರಿಹರಿಸಲು ಸೂಕ್ತ ವ್ಯವಸ್ಥೆ ಮಾಡುವುದಾಗಿ ಸದನದಲ್ಲಿ ತಿಳಿಸಿದರು. ನಮಗೆ ಕೃಷ್ಣ ಮತ್ತು ತುಂಗಭದ್ರಾ ಎರಡೂ ಕಾಲುವೆಗಳು ನಮಗೆ ಟೇಲೆಂಡ್ ಆಗ್ತವೆ ಸರ್. ಕಳೆದ ವರ್ಷ 7 ತಿಂಗಳು ನೀರು ಬಿಟ್ಟರು ಬರೀ 10 ದಿನ ಮಾತ್ರ ನಮ್ಮ ರಾಯಚೂರು ತಾಲೂಕಿಗೆ ಎಂಟರ್ ಆಗುವಂತ ನೀರಿಗೆ ಗೇಜ್ ಕೊಟ್ಟಿದ್ದಾರೆ ಸರ್. ಪ್ರತಿ ವರ್ಷ 30 ವರ್ಷದಿಂದ ನಮ್ಮ ರಾಯಚೂರು ತಾಲೂಕಿನಲ್ಲಿ ಒಂದು ಬೆಳೆ ಮಾತ್ರ ಬೆಳಿತೀವಿ ಸರ್. ಎರಡನೇ ಬೆಳೆ ನಾವು ಯಾವತ್ತೂ ಬೆಳೆದಿಲ್ಲ. ಅದು ಮಳೆಗಾಲದ ಬೆಳೆ ಬೆಳೆದ್ರೆ ಸಹಿತ
ನಮಗ ಕೆನಾಲ್ ಮೂಲಕ ನೀರು ಬರೋದು ಬರೀ 10 ದಿನ 12 ದಿನ ಮಾತ್ರ. ಮತ್ತು ಈ ನೀರಿನಲ್ಲಿ ನಾವು ರಾಯಚೂರು ತಾಲೂಕು ಮತ್ತು ಮಾನ್ವಿ ತಾಲೂಕದ ಅರ್ಧ ಹಳ್ಳಿಗಳಿಗೆ ಕುಡಿಯೋ ನೀರನ್ನು ಇದರಲ್ಲೇ ಒದಗಿಸ್ಬೇಕು ಸರ್. ಬಹುಶಃ ನನಗನ್ಸುತ್ತೆ ಸರ್, ಪ್ರತಿ ವರ್ಷ ಒಂದು 2 ತಿಂಗಳು ಸಹಿತ ನಾವು ರೋಡ್ ಮೇಲೆ ಕುಂದುವಂತ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಇವತ್ತು ತಾವು ಇರೆಗ್ಯುಲರ್ ಇರಿಗೇಷನ್ ಆಕ್ಟ್ ತಂದಿದ್ದೀರಿ. ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ತೇನೆ, 14-15 ಕಿಲೋಮೀಟರ್ ವರೆಗೂ ಇಲ್ಲಿಗಲ್ ಇರಿಗೇಷನ್ ಮಾಡಿಕೊಂಡು ಕೆರೆಗಳು ಕಟ್ಕೊಂಡು 100 ಎಕರೆಗಳು ಕೆರೆಗಳು ಮಾಡಿಕೊಂಡು ನೀರು ತಗೊಂಡು ಹೋಗ್ತಾ ಇದೆ ಸರ್. ಎಲ್ಲಿ ಲೆಫ್ಟ್ ಭಾಗಕ್ಕೆ ನಮಗೆ ಇರಿಗೇಷನ್ ಇಲ್ವೋ ಅಲ್ಲಿ ರೈತರು ತಗೊಂಡು ಹೋಗ್ತಾ ಇದ್ದಾರೆ. ಇದರಿಂದ ನಮ್ಮ ಟೇಲೆಂಡ್ ಭಾಗಕ್ಕೆ ಒಂದು ಹನಿ ನೀರು ಬರೋಕ್ಕೂ ನಮಗೆ ಬಹಳ ಕಷ್ಟ ಆಗಿದೆ ಸರ್. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು, ನೀವು ಕಾಯ್ದೆ ತಂದಿದ್ರಿ, ನಾವು ನಿಮ್ಗೆ ಅಭಿನಂದಿಸ್ತೀವಿ. ಆದ್ರೆ ಈ ಕಾಯ್ದೆ ಕಾರ್ಯರೂಪಕ್ಕೆ ತರಬೇಕು, ನೀವು ಯಾರ ಒತ್ತಡಕ್ಕೂ ಮಣಿಬಾರದು ಅಂತೇಳಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ. ಇದ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಹೇಳಿದರೆ ನವಲಿ ಜಲಾಶಯ ಮಾಡಲೇಬೇಕು ಸರ್. ಇದರಿಂದ ಬಹುಶಃ ಸಿಂಧನೂರು, ರಾಯಚೂರು ತಾಲೂಕಾ ಮತ್ತು ರಾಯಚೂರು ಜಿಲ್ಲೆಗೆ ಬಹಳಷ್ಟು ಅನುಕೂಲ ಆಗ್ತದೆ ಸರ್. ಯಾಕಂದ್ರೆ ಇವತ್ತು ನೀರು ಬರೀ ಕೊಪ್ಪಳ ಜಿಲ್ಲೆಗೆ ಮಾತ್ರ ಸೀಮಿತ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ರೀತಿ ಆಗಬಾರ್ದು. ಎಷ್ಟೇ ದುಡ್ಡು ಹೋಗ್ಲಿ, ನಿಮಗೆ ದುಡ್ಡು ನಾವು ರೈತರೆಲ್ಲರೂ ನಿಮಗೆ ಅಭಿನಂದಿಸ್ತಾರೆ ಸರ್. ಇಂಥ ಕೆಲಸ ಬಹುಶಃ ಯಾವತ್ತೂ 20-30 ವರ್ಷದಲ್ಲಿ ಆಗಿರ್ಲಿಕ್ಕಿಲ್ಲ. ಅಂತ ಕೆಲಸ ನೀವು ಮಾಡಬೇಕು, ನಿಮ್ ಕೈಲಿ ಆಗ್ತದೆ. ಹಾಗಾಗಿ ಮತ್ತು ಇನ್ನೊಂದು ವಿಷಯ, ಇವತ್ತೇನು ಒಂದು ಬೆಳೆಗೆ ತಾವು ನೀರು ಕೊಡ್ತೀವಿ ಅಂತ ಹೇಳಿದ್ರಿ, ಇನ್ನೊಂದು ಬೆಳೆದು ಪರಿಹಾರ ರೈತರಿಗೆ ಕೊಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿ ನಾನು ಮುಗಿಸ್ತೀನಿ. ನಮ್ಮ MLA ಸಾಹೇಬ್ರು, ರಾಯಚೂರು MLA ಸಾಹೇಬ್ರು ಅವ್ರು ಹೇಳ್ದಂಗೆ ಕೆಲವು ವಿಚಾರ ಹೇಳ್ತಾ ಇದ್ರು. ನಾನು ತಮಗೂ ಗೊತ್ತಿರ್ಬೋದು, ಐ ಹ್ಯಾವ್ ಟೇಕನ್ ಒನ್ ಹಿಸ್ಟಾರಿಕ್ ಡಿಸಿಷನ್ ಆಫ್ ಅಮೆಂಡ್ಮೆಂಟ್. ಏನೋ ನಮ್ಮ ಕ್ಯಾನಲ್ಗಳು ನಿಲ್ಲಿಸಬೇಕು ಅಂತೇಳಿ ಓದ್ ಸಬ್ಜೆಕ್ಟ್ ಅಲ್ಲಿ ನಾವು ತಂದು, ಸೊ ವಾಟರ್ ಯೂಸರ್ಸ್ ಇಂಪ್ಲಿಮೆಂಟ್ ಆಯ್ತು ಅಮೆಂಡ್ಮೆಂಟ್. ಯಾರನ್ನು ಇದನ್ನ ಹಾಕ್ಬಾರ್ದು, ಮೋಟರ್ ಹಾಕ್ಬಾರ್ದು. ಯಾಕೆಂದ್ರೆ ಇದನ್ನ ನಾನು ಕೆಲವೆಲ್ಲ ನಾನು ನೋಡಿದ್ದೇನೆ. ರಾಯಚೂರಲ್ಲಿ ಏನಾಗ್ತಾ ಇದೆ, ಈ ಕಡೆ ಬೇರೆ ಕಡೆ ಎಲ್ಲ ಏನಾಗ್ತಾ ಇದೆ ಅಂತೆಲ್ಲ ಕಂಪ್ಲೀಟ್ ನಾನು ನೋಡಿದ್ದೇನೆ. ಬಹಳ ಮಿಸ್ಯೂಸ್, ಈ ನೀರು ಟೇಲೆಂಡ್ ನೀರೇ ಬರುವುದಿಲ್ಲ. ಐ ಫುಲ್ಲಿ ಅಗ್ರಿ ವಿತ್ ಹಿಮ್. ಎಲ್ಲಾ ಕಡೆನೂ ಈ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾನು ಹೊಸ ಅಮೆಂಡ್ಮೆಂಟ್ ತಂದು ಮಾಡಿದ್ದೀನಿ. ಇದಲ್ಲದೆ ಇದನ್ನ ಹೆಂಗೆ ಈ ಆಕ್ಟ್ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಟ್ರೈನಿಂಗ್ ಕೂಡ ಮಾಡಿಸ್ಕೊಂಡು ಬಂದಿದ್ದೀನಿ. ಒಂದೊಂದು ಡಿವಿಷನ್ ಅಲ್ಲಿ ನಾನು ಅಲ್ಲೇ ಟ್ರೈನಿಂಗ್ ಕೂಡ ಮಾಡಿಸಿದ್ದೀನಿ. ನಮ್ಮ ರಾಯಚೂರಿನ ವಿದ್ಯಾರ್ಥಿಗಳು, ಯುವಕರು ಹುಟ್ಟೂರಿನಲ್ಲಿಯೇ ಶಿಕ್ಷಣ ಪಡೆದು ಇಲ್ಲಿಯೇ ಉದ್ಯೋಗ ಮಾಡಬೇಕೆಂಬ ದೊಡ್ಡ ಕನಸಿದೆ. ಬೇರೆಡೆಗೆ ಹೋಗಿ ಉದ್ಯೋಗಕ್ಕಾಗಿ ಅಲೆದಾಟ ತಪ್ಪಿಸಲು ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿಸುವ ಕೈಗಾರಿಕೋದ್ಯಮಗಳ ಸ್ಥಾಪನೆಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದೇನೆ. ಕೈಗಾರಿಕೆಗಳ ಸ್ಥಾಪನೆ ಕುರಿತು ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜ್ ಅವರು ತಿಳಿಸಿದರು. ನಮ್ಮ ರಾಯಚೂರಿನ ವಿದ್ಯಾರ್ಥಿಗಳು, ಯುವಕರು ಹುಟ್ಟೂರಿನಲ್ಲಿಯೇ ಶಿಕ್ಷಣ ಪಡೆದು ಇಲ್ಲಿಯೇ ಉದ್ಯೋಗ ಮಾಡಬೇಕೆಂಬ ದೊಡ್ಡ ಕನಸಿದೆ. ಬೇರೆಡೆಗೆ ಹೋಗಿ ಉದ್ಯೋಗಕ್ಕಾಗಿ ಅಲೆದಾಟ ತಪ್ಪಿಸಲು ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿಸುವ ಕೈಗಾರಿಕೋದ್ಯಮಗಳ ಸ್ಥಾಪನೆಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ. ಕೈಗಾರಿಕೆಗಳ ಸ್ಥಾಪನೆ ಕುರಿತು ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ NS ಬೋಸರಾಜ್ ಫೌಂಡೇಶನ್ ಹಾಗೂ 1M1B ಸಹಯೋಗದೊಂದಿಗೆ ಆಯೋಜಿಸಿದ್ದ 2 ದಿನದ ಔದ್ಯೋಗಿಕ ತರಬೇತಿ ಕಾರ್ಯಾಗಾರ ಹಾಗೂ 1 ದಿನದ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಯುವಕ ಯುವತಿಯರು ದೂರದ ಮಹಾನಗರಗಳಿಗೆ ಹೋಗಿ ಉದ್ಯೋಗ ಮಾಡುವಾಗ ಪಾಲಕರ ಕಷ್ಟ ನನಗೆ ಗೊತ್ತಿದೆ. ಈ ಪಾಲಕರ ಹಾಗೂ ಯುವಕ ಯುವತಿಯರ ಕಷ್ಟ ತಪ್ಪಿಸಲು ಇಲ್ಲಿಯೇ ಉದ್ಯೋಗ ಸೃಷ್ಟಿಯಾಗಬೇಕು. ಹಾಗಾಗಿ ನಮ್ಮ ಫೌಂಡೇಶನ್ ಇಂದ ಉದ್ಯೋಗ ಸೃಷ್ಟಿಗೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ. ಈ ಉದ್ಯೋಗ ಮೇಳದಲ್ಲಿ ಉದ್ಯೋಗ ದೊರೆತ ವಿದ್ಯಾರ್ಥಿಗಳು ಸಂಸ್ಥೆಯೊಂದಿಗೆ ವಿಶ್ವಾಸಾರ್ಹತೆ ಗಳಿಸಿ ಉನ್ನತ ಮಟ್ಟದ ಸ್ಥಾನಕ್ಕೆ ಏರಲು ಪ್ರಾಮಾಣಿಕವಾಗಿ ನಮಗೆ ಕೆಲಸ ನೀಡಿದ ಕಂಪನಿಯ ಘನತೆಯನ್ನು ಹೆಚ್ಚಿಸಬೇಕು. ಉದ್ಯೋಗ ಆಕಾಂಕ್ಷಿಗಳು ಕಂಪನಿಗಳಿಗೆ ಸಂದರ್ಶನ ನೀಡಿದಾಗ ಉದ್ಯೋಗ ಸಿಗದಿದ್ದರೆ ಚಿಂತೆ ಪಡಬೇಡಿ. ನಮ್ಮಲ್ಲಿ ನಿಮ್ಮ ಸಂಪೂರ್ಣ ಡಾಟಾ ಇರುತ್ತದೆ. ಮುಂದಿನ ದಿನದಲ್ಲಿ ನಿಮಗೆ ಮೊದಲ ಆದ್ಯತೆ ನೀಡಲಾಗುವುದು. ಅವಶ್ಯವಿದ್ದಲ್ಲಿ ಸಂಪರ್ಕಿಸಿ ಉದ್ಯೋಗ ಕೊಡಿಸುವ ಪ್ರಯತ್ನ ಮಾಡುತ್ತೇವೆ ಎಂದರು. ರಾಯಚೂರಿನಲ್ಲಿ ಗಂಜ್ ಕೃಷಿ ಉತ್ಪನ್ನ ಮಾರುಕಟ್ಟೆ, ಹತ್ತಿ ಮಾರುಕಟ್ಟೆ, YTPS, RTPS ಇನ್ನಿತರ ಕೈಗಾರಿಕೆಯ ಉದ್ಯಮಗಳಿಂದ 100 ಕೋಟಿಯ ವ್ಯವಹಾರವಾಗುತ್ತಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಸೃಷ್ಟಿಸುವ ದೊಡ್ಡ ಕಂಪನಿಗಳ ಸ್ಥಾಪನೆಯಾಗಬೇಕಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಒತ್ತಾಯ ಬೇಕು ಎಂದು ತಿಳಿಸಿದರು. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 1M1B ಅಂತ ಒಂದು ಸಂಸ್ಥೆ, ಏನು ಜಾಬನ್ನು ಕೊಡುವಂಥ ಒಂದು ಸಂಸ್ಥೆ, 1 ಮಿಲಿಯನ್ 1 ಬಿಲಿಯನ್ ಅಂತೇಳಿ ಈ ಒಂದು ಸಂಸ್ಥೆಯಿಂದ ಇವತ್ತು ಮತ್ತು NSB ಫೌಂಡೇಶನ್, NS ಬೋಸರಾಜ್ ಫೌಂಡೇಶನ್ ವತಿಯಿಂದ ಈ ಒಂದು ಜಾಬ್ ಮೇಳನ್ನು ಮತ್ತು ವರ್ಕ್ಶಾಪ್ಸ್ 2 ದಿವಸ ವರ್ಕ್ಶಾಪ್ ಮಾಡಿ, ಅದೇ ರೀತಿ 3ನೇ ದಿವಸ ಈ ಜಾಬ್ ಮೇಳವನ್ನು ಮಾಡಿ ಏನು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಇಲ್ಲಿ ಯುವಕರಿಗೆ
ಏನು ಉದ್ಯೋಗ ಅವಕಾಶಗಳನ್ನು ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಡುವಂಥ ಒಂದು ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಕಂಪ್ನೀಸ್ ಬಂದಿದ್ದಾವೆ. ನಾನು ಎಲ್ಲರಿಗೂ ಧನ್ಯವಾದಗಳು ಹೇಳಬೇಕಾಗ್ತದೆ. ದೊಡ್ಡ ದೊಡ್ಡ ಕಂಪ್ನಿಗಳು ಇಡೀ ದೇಶದಿಂದ ಟೆಕ್ ಮಹೀಂದ್ರ ಆಗಿರ್ಬೋದು ಮತ್ತು ಏತರ್ ಆಗಿರ್ಬೋದು ಎಲ್ಲ ಕಂಪ್ನೀಸ್ ಬಂದಿದ್ದಾವೆ ಇವತ್ತು. ಅಪೋಲೋ ಫಾರ್ಮಸಿ ಆಗಿರ್ಬೋದು, ಇಂಥ ಕಂಪ್ನಿಗಳಿಗೆ ನಾನು ಧನ್ಯವಾದಗಳು ಹೇಳಬೇಕಾಗ್ತದೆ. ಅದೇ ರೀತಿ ನಮ್ಮ ಟೀಮ್ ಆದಂಥ ಇಲ್ಲಿ ಎಲ್ಲ ನೋಡ್ಕೊಳ್ಳೋಕ್ಕೆ ನಮ್ಮ ಆದಿಲ್ ಅವರಾಗಿರ್ಬೋದು, ನಮ್ಮ ರಾಕೇಶ್ ಅವರಾಗಿರ್ಬೋದು, ಮತ್ತು ಎಲ್ಲ ಯುವಕರೆಲ್ಲ ಸೇರಿಕೊಂಡು ಇವತ್ತು ಇವನ್ನೆಲ್ಲ ಸೇರಿ ಮಾಡ್ತಾಯಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ, ಈ ಒಂದು ಉದ್ಯೋಗ ಮೇಳದಿಂದ ನಮ್ಮ ಯುವಕರಿಗೆ ಒಂದು ಎಕ್ಸ್ಪೋಜರ್ ಸಿಗ್ತದೆ. ಯಾವ ರೀತಿ ಜಾಬ್ ಸಿಗ್ಬೋದು, ಯಾವ ರೀತಿ ಅಂತ ಅವರು ಓದಿರೋಂಥ ಒಂದು ಡಿಗ್ರಿ ಆಗಿರ್ಬೋದು, PUC ಆಗಿರ್ಬೋದು, 10th ಆಗಿರ್ಬೋದು, ಯಾವ ಜಾಬ್ ಸಿಗ್ಬೋದು ಅನ್ನೋದನ್ನು ಒಂದು ಇಲ್ಲಿ ಅವಕಾಶ ಕೊಡುವಂಥ ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಇದು ಪ್ರತಿ ವರ್ಷವೂ ಮಾಡ್ತೀವಿ. ಅದೇ ರೀತಿ ಎಲ್ಲೋ ಒಂದು ಕಡೆ ಆ ಪ್ರತಿಭೆ ನಮ್ಮಲ್ಲಿ, ನಮ್ಮ ಯುವಕರಲ್ಲಿ ಏನು ಪ್ರತಿಭೆ ಇದೆ, ರಾಯಚೂರು ಹುಡುಗರ ಹತ್ರ ಏನು ಪ್ರತಿಭೆ ಇದೆ ಅದನ್ನು ಇಲ್ಲೇ ಇಲ್ಲೇ ರಾಯಚೂರಲ್ಲೇ ಆ ಒಂದು ಉದ್ಯೋಗವನ್ನು ಕೊಡೋಂಥ ಒಂದು ಪ್ರಯತ್ನದಲ್ಲಿ ನಾವು ಇದ್ದೀವಿ. ಯಾಕಂದರೆ ನನ್ನ ಹತ್ರ ಸುಮಾರು ಜನ ಬರ್ತಾರೆ ದಿನನಿತ್ಯ. ಅದು ಅವರಿಗೆ ಬರೀ YTPS ಅಲ್ಲಿ ನೌಕರಿ ಬೇಕು, ಅಥವಾ ನಮ್ಮ ರಿಮ್ಸಲ್ಲಿ ಬೇಕು, ಅಗ್ರಿಕಲ್ಚರ್ ಕಾಲೇಜಲ್ಲಿ ಬೇಕು, ಈ ರಾಯಚೂರು ಯೂನಿವರ್ಸಿಟಿಯಲ್ಲಿ ಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತಗೊಳ್ಳೋಕೆ ಆಗದೆ ಹೋದಾಗ ಏನು ಪ್ರೈವೇಟ್ ಕಂಪ್ನೀಸಲ್ಲಿ ನಾವು ಕೊಡೋಂಥ ಒಂದು ಉದ್ದೇಶದಿಂದ ಇವತ್ತು ಈ ಜಾಬ್ ಮೇಳನ ಮಾಡ್ತಾಯಿದ್ದೀವಿ. ಇದು ನಿರಂತರವಾಗಿ ಒಂದು ಕಾರ್ಯಕ್ರಮ. ಮುಂದಿನ ದಿವಸಗಳಲ್ಲೂ ಇದನ್ನೆಲ್ಲ ನಾವು ಮಾಡ್ತೀವಿ. ಯಾರಿಗೆ ನೌಕರಿ ಸಿಗದೆ ಹೋದಾಗ ಅವರು ಒಂದು ಅಪ್ಲಿಕೇಶನನ್ನು ನಾವು ಕಲೆಕ್ಟ್. ನಂತರ 1M1Bಯ ಸಂಚಾಲಕರಾದ ದೀಪಿಕಾ ಮಾತನಾಡಿ, ಕಳೆದ 2 ದಿನಗಳಿಂದ ನಾವು ಉದ್ಯೋಗ ಆಕಾಂಕ್ಷಿಗಳಾಗಿ ತರಬೇತಿ ನೀಡುತ್ತಿದ್ದೇವೆ. ಅನೇಕ ವಿದ್ಯಾರ್ಥಿಗಳು ಅವರ ಕೌಶಲ್ಯದ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಅಲ್ಲದೆ ನಿನ್ನೆ ಒಬ್ಬ ಅಂಗವಿಕಲ ನಮ್ಮ ಬಳಿಗೆ ಬಂದು ಮಾತನಾಡಿ, ನಾನು ಅಂಗವಿಕಲನಿದ್ದೇನೆ, ದುಡಿಯದಿದ್ದರೆ ಬದುಕಲು ಸಾಧ್ಯವಿಲ್ಲ, ಹಾಗಾಗಿ ನನ್ನ ಅಂಗವೈಕಲ್ಯವಿದ್ದರೂ ನೀವು ನೀಡಿದ ಕೆಲಸ ಮಾಡುತ್ತೇನೆ, ನನಗೆ ಒಂದು ಅವಕಾಶ ಕೊಡಿಸಿ ಎಂದು ಕೇಳಿರುವುದು ನೋಡಿ ನಮ್ಮ ಫೌಂಡೇಶನ್ ಕೆಲಸ ಇನ್ನೊಬ್ಬರಿಗೆ ಸಹಕಾರಿಯಾಗಿದೆಯಲ್ಲ ಎಂಬ ಹೆಮ್ಮೆ, ಸಂತೋಷ ನಮಗೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಯುವ ಜನತೆ ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಉದ್ಯೋಗ ಮೇಳಗಳು ಸಹಕಾರಿಯಾಗಿವೆ. ರಾಯಚೂರು ಜಿಲ್ಲೆ ಅಭಿವೃದ್ಧಿ ಪಥದತ್ತ ಸಾಗಲು ಹೆಚ್ಚೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕು. ಉದ್ಯೋಗ ಸೃಷ್ಟಿಯಿಂದ ಆರ್ಥಿಕ ಬಲವರ್ಧನೆಗೆ ಅವಕಾಶ ಸಿಗಲಿದೆ. ಉದ್ಯೋಗ ಸೃಷ್ಟಿಗೆ ಪೂರಕವಾಗಿ ಆಯೋಜಿಸಿರುವ ಈ ಮೇಳದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಉದ್ಯೋಗ ಆಕಾಂಕ್ಷಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ವೇದಾಂತ ಶಿಕ್ಷಣ ಸಂಸ್ಥೆಯ ರಾಕೇಶ್ ರಾಜಲವಂಡಿ, ಶಾಹೀನ್ ಕಾಲೇಜಿನ ಸೈಯದ್ ಅಲಿ, ಶಾಹೀನ್ ಕಾಲೇಜಿನ ಸೈಯದ್ ಆದಿಲ್, 1M1B ಸಂಚಾಲಕರಾದ ದೀಪಿಕಾ, ಶ್ರುತಿ, ರಿಜ್ವಾನ್, ಕಾಂಗ್ರೆಸ್ ಮುಖಂಡರಾದ ಜಯವಂತರ ಪತಂಗೆ, ನರಸಿಂಹ ಮಾಡಗಿರಿ, ಬಿ ರಮೇಶ್ ತಿಮ್ಮಾರೆಡ್ಡಿ, ತೇಜಪ್ಪ ಸೇರಿದಂತೆ ಅನೇಕರಿದ್ದರು. ಸೇರಿದಂತೆ ಹಲವು ದಾನಗಳು ಇಂದು ಸಮಾಜದಲ್ಲಿ ಶ್ರೀಮಂತವಾಗಿದ್ದು ಎಲ್ಲ ದಾನಗಳಿಗಿಂತ ರಕ್ತದಾನ ಶ್ರೇಷ್ಠವಾಗಿದೆ ಎಂದು ಕಿಲೆ ಬೃಹತ್ ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಅನ್ನದಾನ, ಭೂಮಿದಾನ ಸೇರಿದಂತೆ ಹಲವು ದಾನಗಳು ಇಂದು ಸಮಾಜದಲ್ಲಿ ಶ್ರೀಮಂತವಾಗಿದ್ದು ಎಲ್ಲ ದಾನಗಳಿಗಿಂತ ರಕ್ತದಾನ ಶ್ರೇಷ್ಠವಾಗಿದೆ ಎಂದು ಕಿಲೆ ಬೃಹತ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಅವರು ಇಂದು ನಗರದ ಭಾರತೀಯ ವೈದ್ಯಕೀಯ ಸಂಘದ ಸಭಾಂಗಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರೀಶ್ವರಿಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಜೀವ ಇದ್ದರೆ ಏನನ್ನಾದರೂ ಸಾಧಿಸಬಹುದಾಗಿದೆ, ಆದರೆ ಜೀವವನ್ನು ನೀಡಲು ರಕ್ತದಾನ ಒಂದೇ ಮಾರ್ಗವಾಗಿದ್ದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ಎಂದರು.
ರಕ್ತದಾನದ ಬಗ್ಗೆ ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮವನ್ನು ಈ ರಕ್ತಭಂಡಾರ ನಿಧಿಯಾಗಿರ್ಬೋದು, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯವಾಗಿರ್ಬೋದು ಬೃಹತ್ ರಕ್ತದಾನವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮಲ್ಲಿ ಪ್ರಚಲಿತವಾಗಿರುವಂತಹ ದಾನಗಳಿದ್ದಾವೆ. ಭೂಮಿದಾನ, ವಸ್ತ್ರದಾನ, ಸುವರ್ಣದಾನ, ರಜತದಾನ, ಕನ್ಯಾದಾನ, ಅನ್ನದಾನ, ಇನ್ನೂ ಅನೇಕ ಸಾವಿರಾರು ವಿಧವಾಗಿರ್ತಕ್ಕಂಥ ದಾನಗಳು ಇತಿಹಾಸದಲ್ಲಿಯೇ ಪ್ರಚಲಿತದಲ್ಲಿಯೇ ಇವು ಹಾಗೆ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇವೆಲ್ಲವೂ ಕೂಡ ಜೀವಂತವಾಗಿ ಇರಬೇಕಂದ್ರೆ ಈ ಕನ್ಯಾದಾನ ಆಗಿರ್ಬೋದು, ಭೂದಾನ ಆಗಿರ್ಬೋದು, ಮನೆ ದಾನ ಆಗಿರ್ಬೋದು, ಈ ಎಲ್ಲ ದಾನಗಳ ಜೀವಂತವಾಗಿರ್ಬೇಕಂತಂದ್ರೆ ಇವತ್ತಿನ ಈ ಕಲಿಯುಗದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ದಾನ ಯಾವುದಾದ್ರೂ ಇದ್ರೆ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಯಾವುದಂತಂದ್ರೆ ರಕ್ತದಾನ ಅಂತ. ಜೀವ ಇದ್ದರೇನೆ ಎಲ್ಲವಷ್ಟು ಸಾಧ್ಯ. ಜೀವ ಇಲ್ಲದೆ ಏನಪ್ಪ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ನಿಟ್ಟಿನ ಚೌಕಟ್ಟಿನಲ್ಲಿ ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ರಾಜಯೋಗಿನಿಯಾಗಿರುವಂತಹ ರಾಜಿ ಪ್ರಕಾಶ್ ಮೇಜಿಯವರ 18ನೇ ಪುಣ್ಯ ಸ್ಮರಣೋತ್ಸವವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ರಕ್ತದಾನ ಶಿಬಿರ ಬಹಳ ಅರ್ಥಪೂರ್ಣವಾಗಿರುವಂಥದ್ದು. ಈಗೆಲ್ಲ ಪುಣ್ಯ ಸ್ಮರಣೋತ್ಸವವನ್ನ ಮಾಡ್ತಾರೆ, ಮನೆಯಲ್ಲಿ ಫೋಟೋ ಇಟ್ಟು ಅದಕ್ಕೊಂದಿಷ್ಟು 2 ಫೀಟು 3 ಫೀಟು 6 ಇಂಚು ಪ್ರಿಂಟು ಅದು ಎಲ್ಲ ವಿಧ ವಿಧವಾಗಿರ್ತಕ್ಕಂಥ ಫೋಟೋ ಇಟ್ಟು ಅಲಂಕಾರವನ್ನ ಮಾಡಿ ಅವರು ಮನೆಯವರಿಗೆ ಊಟ ಮಾಡಿ ಬಂದಿರತಕ್ಕಂಥ ಎಲ್ಲರೂ ಕೂಡ. ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ರಾಯಚೂರು ಹಿಂದುಳಿದ ಜಿಲ್ಲೆಯಾಗಿದ್ದು ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗವು ಅತ್ಯಂತ ಹಿಂದುಳಿದ ಭಾಗವೆಂಬ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದ್ದು ಈ ಭಾಗದಲ್ಲಿ ಹೆಚ್ಚಾಗಿ ರಕ್ತಹೀನತೆ ಪ್ರಕರಣಗಳನ್ನು ಕಾಣುತ್ತೇವೆ. ಈ ಭಾಗದಲ್ಲಿ ರಕ್ತದ ಕೊರತೆಯನ್ನು ನೀಗಿಸಲು ರಕ್ತದಾನ ಶಿಬಿರಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಎಂದು ತಿಳಿಸಿದರು. ಹೆರಿಗೆ ಸಮಯದಲ್ಲಿ ಗರ್ಭಿಣಿಯರಿಗೆ ರಕ್ತದ ಅವಶ್ಯಕತೆ ತುಂಬಾ ಇರುತ್ತದೆ. ರಕ್ತದಾನ ಮಾಡಲು ಪ್ರತಿಯೊಬ್ಬರೂ ಮುಂದಾಗಬೇಕು. ಆರೋಗ್ಯ ಕ್ಷೇತ್ರದ ಎಲ್ಲ ಸಿಬ್ಬಂದಿಗಳು ಕೂಡ ರೋಗಿಗಳ ಆರೈಕೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ ಎಂದು ತಿಳಿಸಿದರು. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಶ್ಲಾಘನೀಯವಾದಂತಹ ಕೆಲಸ. ಯಾಕಂದ್ರೆ ಇವತ್ತು ನಾವು ರಾಯಚೂರು ನಿಮಗೆಲ್ಲರಿಗೂ ಗೊತ್ತು ಅತ್ಯಂತ ಹಿಂದುಳಿದ ಜಿಲ್ಲೆ, ಎಸ್ಪೆಷಲಿ ಮಾಲ್ ನ್ಯೂಟ್ರಿಷನ್ ಅಲ್ಲಿ ನಮ್ಮ ಎಲ್ಲ ಮಕ್ಕಳಾಗಿರ್ಬೋದು, ತಾಯಂದಿರಾಗಿರ್ಬೋದು, ನಮಗೆ ಸ್ವಲ್ಪ ರಕ್ತಹೀನತೆ ಜಾಸ್ತಿ ಈ ಭಾಗದ ಜನರಿಗೆ. ಯಾಕಂದ್ರೆ ನಮ್ಮಲ್ಲಿ ಕಾಯಿಪಲ್ಯ ತಿನ್ನುವಂತ ಜನ ಹಳ್ಳಿಗಳಲ್ಲಿ ಕಡಿಮೆ. ನಾವು ಬೆಳೆದ್ರು ತಿನ್ನಂಗಿಲ್ಲ, ಕಾಳು ಕಡ್ಡಿ ತಿನ್ನುವಂತ ಜನಾಂಗ ನಮ್ದು. ಎಲ್ಲರ ಮನೆಯಲ್ಲಿರ್ಬೋದು, ಶ್ರೀಮಂತರ ಮನೆಯಲ್ಲಿರ್ಬೋದು, ಬಡವರ ಮನೆಯಲ್ಲಿರ್ಬೋದು, ಸ್ವಲ್ಪ ಕಾಯಿಪಲ್ಯ ಬಳಸೋದು ಕಡಿಮೆ. ಈ ಬೆಂಗಳೂರು ಮೈಸೂರು ಜನರಿಗಿಂತ ಬಹಳಷ್ಟು ಕಡಿಮೆ. ಮತ್ತು ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಆಗಿದೆ. ಆದ್ರೆ ಹಿಂದಿನ ದಿನದಲ್ಲಿ ಸ್ವಲ್ಪ ನಮ್ಮ ಹೆಣ್ಮಕ್ಳ ಬಗ್ಗೆ ಕಾಳಜಿನೇ ಕಡಿಮೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬಂದಿದೆ, ಎಲ್ಲರೂ ಮಾಡ್ತಾರೆ. ಆದ್ರೆ ಡೆಲಿವರಿ ಟೈಮಲ್ಲಿ ಇನ್ನೂ ನಮ್ಮಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತಹೀನತೆ ಇರೋದು ನಮ್ಮ ಆಶಾ ಕಾರ್ಯಕರ್ತರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಅನಿಸ್ತದೆ. ಯಾಕಂದ್ರೆ ನಮ್ದು ಯಾವುದೇ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮದಲ್ಲಿ ಬಹುಶಃ ಮನೆಗೆ ತಲುಪಿಸುವಂತವ್ರು ಅಲ್ಲಿ ಕೂತಿರಲ್ಲ, ಅವರು ಯಾವ ವೈದ್ಯರೇ ನಾವು ಆರ್ಡರ್ ಮಾಡ್ತೀವಿ ಅಷ್ಟೇ. ಇವತ್ತು ನಾನು ನನ್ನ ಆಸ್ಪತ್ರೆ, ನಂದು ದೊಡ್ಡ ಆಸ್ಪತ್ರೆ ರಾಯಚೂರಿದ್ರು ನಾನೇನು ಮುಂದೆ ಸ್ಟೆಥೋಸ್ಕೋಪ್ ಹಾಕೊಂಡು ಹಿಂಗ್ ಉಸಿರಾಡ ಅಂತ ಹೇಳಿ ನೋಡ್ಕೊಂಡು ಬಂದ್ಬಿಡ್ತೀವಿ. ಅದ್ರ ದಿನಪೂರ್ತಿ ಆ ಒಂದು ಪೇಷಂಟ್ ನ ಪಕ್ಕದಲ್ಲಿ, ಆ ರೋಗಿಯ ಪಕ್ಕದಲ್ಲಿ ಅವು ವಾಂತಿ ಮಾಡಿದ್ರು, ಸಂಡಾಸ್ ಮಾಡಿದ್ರು, ಏನು ಮಾಡಿದ್ರು ಅದನ್ನ ಬಳದು ಸಿಂಗಾರ ಮಾಡಿ ಮತ್ತೆ ಚಿಕಿತ್ಸೆ ಕೊಡುವಂತ ಕೆಲಸ ಯಾರಾದ್ರೂ ಮಾಡ್ತಿದ್ರೆ ಅದು ಗ್ರೌಂಡ್ ವರ್ಕರ್ಸ್ ಮಾಡ್ತಾರೆ. ಅವರು ಆಶಾ ಕಾರ್ಯಕರ್ತರು ಶುಶ್ರೂಷೆ ಮಾಡ್ತಾರೆ. ಬಹಳ ಶ್ಲಾಘಿಸುವಂತ ಕೆಲಸ ಅದು. ನಾವು ಅವಾಗ ನೋಡ್ತಿದ್ವಿ ಮದರ್ ತೆರೇಸಾ, ನೈಟಿಂಗೇಲ್ ಬಗ್ಗೆ ಮಾತಾಡ್ತಿದ್ವಿ. ಆದ್ರೆ ಈಗಿನ ಕಾಲದಲ್ಲಿ ಅವರೇ ಎಲ್ಲರೂ ತೆರಿಗೆ ಬಯಸ್ತಾರೆ. ಮದರ್ ತೆರೇಸಾ ಅವರೇ, ನೈಟಿಂಗೇಲ್ ಅವರೇ. ಜೀವ ಕೊಡೋರು ಯಾರಾದ್ರೆ ಅದು ಕೆಳಗಿನ ಹಂತದ ನಮ್ಮ ಸಿಬ್ಬಂದಿ ವರ್ಗ, ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗ. ಹಾಗಾಗಿ ನಮಗಿಂತ ಜಾಸ್ತಿ ಯಾವುದೇ ಸರ್ಕಾರದ ಕಾರ್ಯಕ್ರಮ ಇರಲಿ ಅವರಿಗೆ ಹೆಚ್ಚು ಪ್ರಾಕ್ಟಿಕಲ್ ನಾಲೆಜ್ ಇರೋದು. ಇವತ್ತು ಕೊರೋನಾ ಸಂದರ್ಭದಲ್ಲಿ ನಾವು ನೋಡಿದ್ವಿ. ಕೊರೋನಾ ಸಂದರ್ಭದಲ್ಲಿ ಬಹುಶಃ ತಾಯಿ ಮಗನ ಸಂಬಂಧ
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಮಾತನಾಡಿ, ನಗರದ 5 ಸ್ಥಳಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಮಾಡುವ ಮೂಲಕ ರಕ್ತದ ಕೊರತೆಯನ್ನು ನೀಗಿಸುವ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಕಾರ್ಯ ಶ್ಲಾಘನೀಯವಾದುದು. ಜಿಲ್ಲೆಯ ಜನರಲ್ಲಿ ರಕ್ತದಾನದ ಅರಿವು ಇನ್ನೂ ಹೆಚ್ಚಿನ ಜಾಗೃತಿ ಮೂಡಿಸಬೇಕಿದ್ದು, ಸ್ವಯಂ ಪ್ರೇರಿತರಾಗಿ ರಕ್ತದಾನಕ್ಕೆ ಪ್ರತಿಯೊಬ್ಬರು ಮುಂದಾಗಬೇಕಿದೆ ಎಂದರು. ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತೇಳಿ ಜನರಿಗೆ ಗೊತ್ತಾಗ್ತಾ ಇತ್ತು. ಅದು ಯಾವುದಂದ್ರೆ ನಮ್ಮ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ವತಿಯಿಂದ ರಾಜಯೋಗಿನಿ ದಾದಿ ಪ್ರಕಾಶ್ ಮಣಿ ಅವರ ಪುಣ್ಯತಿಥಿ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಅದು ಅಷ್ಟು ಇಷ್ಟಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಮಿತಾಕ್ನವರು ಮತ್ತು ಅವ್ರ ಟೀಮ್ ಅವರು ಪ್ರತಿಯೊಬ್ಬರನ್ನ ರಾಯಚೂರಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಂಘ ಸಂಸ್ಥೆಗಳನ್ನು, ಪ್ರತಿಯೊಬ್ಬ ಜನಪ್ರತಿನಿಧಿಗಳನ್ನು ಮತ್ತು ಪ್ರತಿಯೊಬ್ಬ ಪೂಜ್ಯರನ್ನು ಮತ್ತು ಇನ್ಕ್ಲೂಡಿಂಗ್ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡಿ ಈ ಕಾರ್ಯಕ್ರಮ ಮಾಡಿದರೆ ಏನು ಯಾವ ರೀತಿ ಸಕ್ಸಸ್ ಆಗ್ತದೆ ಅಂತೇಳಿ ಅದಕ್ಕೆ ಆದಂಥ ಅವರು ತಮ್ಮ ರೂಪರೇಷೆಗಳನ್ನು ಮಾಡಿಕೊಂಡು ಎಷ್ಟು ಜನ ಮಾಡಿದ್ರೆ ಈಗ ರಾಯಚೂರಲ್ಲಿ ಒಂದು ರೆಕಾರ್ಡ್ ಮಾಡಬೇಕು, ಯಾವ ರೀತಿ ನಾವು ಆರ್ಗನೈಸ್ ಮಾಡಿದ್ರೆ ರೆಕಾರ್ಡ್ ಮಾಡ್ಬೋದು ಅನ್ನೋದಕ್ಕೆ ಭಾಳಷ್ಟು ತಯಾರಿಯನ್ನು ನಡೆಸಿ ಇವತ್ತು ನಿಮ್ಗೆ ಗೊತ್ತಿದ್ದಂಗೆ ರಾಯಚೂರಲ್ಲಿ 22ನೇ ತಾರೀಕಿಂದ 25ನೇ ತಾರೀಕುವರೆಗೆ ಸುಮಾರು 5 ಸ್ಥಳಗಳಲ್ಲಿ ಒಂದೊಂದು ದಿವಸ ಅದು ಆರ್ಗನೈಸ್ ಮಾಡಿ ಎಲ್ಲ ರಕ್ತ ನಿಧಿ ಕೇಂದ್ರಗಳನ್ನು ಅವರು ಸೇರಿಸಿಕೊಂಡು ಇವತ್ತು ಯಶಸ್ವಿಯಾಗಿ ರಾಯಚೂರು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಮತ್ತು ಈ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಇಲಾಖೆ ಪರವಾಗಿ ಸ್ಮಿತಾಕ್ನವರಿಗೆ ಮತ್ತು ಅವ್ರ ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದ್ದಂಗೆ ರಾಯಚೂರು ಜಿಲ್ಲೆಯಲ್ಲಿ ರಕ್ತದಾನ ಬಗ್ಗೆ ಇನ್ನೂ ನಾವು ಹೆಚ್ಚಿನ ಒಂದು ಪ್ರಚಾರ ಅಥವಾ ಅವೇರ್ನೆಸ್ ಮೂಡಿಸೋದು ಬಹಳ ಮುಖ್ಯ. ರಕ್ತದಾನ ಎಲ್ಲ ದಾನಗಳಲ್ಲಿ ಶ್ರೇಷ್ಠ. ವಿಶೇಷವಾಗಿ ನಿಮ್ಗೆ ಗೊತ್ತಿದ್ದಂಗೆ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳಾಗ್ತವೆ, ಅವರಿಗೆ ರಕ್ತದ ಅವಶ್ಯಕತೆ ಇರುತ್ತದೆ. ಎಷ್ಟೋ ಜನ ಹೆಣ್ಮಕ್ಳು ಡೆಲಿವರಿ ಟೈಮಲ್ಲಿ ಅವರಿಗೆ ರಕ್ತದ ಅವಶ್ಯಕತೆ ಇರ್ತದೆ. ಎಷ್ಟೋ ಜನಕ್ಕೆ ಈ ಸರ್ಜರಿ ಆಗೋ ಟೈಮ್ದಾಗ ರಕ್ತದ ಅವಶ್ಯಕತೆ ಇರ್ತದೆ. ಮತ್ತು ಎಷ್ಟೋ ಜನ ಕ್ಯಾನ್ಸರ್ ಮತ್ತು ಬೇರೆ ಬೇರೆ ಒಂದು ಬ್ಲಡ್ ಕ್ಯಾನ್ಸರ್ಗೆ ಬೇಕಾದಂಥ ರಕ್ತದಿಂದನೇ ಅವ್ರು ಬದುಕ್ತಾ ಇರ್ತಾರೆ. ವಿಶೇಷವಾಗಿ ಥಾಲಸೆಮಿಯಾ, ಸಿಕಲ್ ಸೆಲ್ ಅನಿಮಿಯಾ, ಬೇರೆ ಬೇರೆ ಕೆಲವು ರೋಗಗಳಿರ್ತಾವಲ್ಲ, ಅವರಿಗೆಲ್ಲ ರಕ್ತದ ಅವಶ್ಯಕತೆ ಇರ್ತದೆ. ಬಟ್ ಈ ರಕ್ತ ಕೊಡಬೇಕಾದ್ರೆ ನಾವು ಅವರಿಗೆ ಕೇವಲ ಒಬ್ಬ ಮನುಷ್ಯ ರಕ್ತದಾನ ಮಾಡೋದ್ರಿಂದ ಮಾತ್ರ ಸಾಧ್ಯ. ಹಾಗಾಗಿ ಎಲ್ಲ ಇವತ್ತು ರಾಯಚೂರಿನ ಈ ಜಾಗೃತಿ ನಮ್ಮ ಎಲ್ಲರಲ್ಲಿ ಬರಲಿ, ಈ ಕಾರ್ಯಕ್ರಮ ನಡೀಲಿ ಅಂತ ನಾನು ಭಾವಿಸ್ತೀನಿ. ಇದು 4 ದಿನ ನಡೆಯುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ಭಾರತ ದೇಶ ಮತ್ತು ನೇಪಾಳ ದೇಶದ ಆದ್ಯಂತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ 1500ಕ್ಕಿಂತ ಹೆಚ್ಚು ಸೇವಾ ಕೇಂದ್ರದಲ್ಲಿ ಈ ತಾರೀಖುಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ. ವಿಶೇಷವಾಗಿ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಬೇಕು ಎನ್ನುವಂತಹ ಒಂದು ಪ್ರಯತ್ನ. 1,00,000 ಯೂನಿಟ್ ರಕ್ತವನ್ನು ಈ 4 ದಿನದಲ್ಲಿ ಇಡೀ ದೇಶದಾದ್ಯಂತ ಮತ್ತು ನೇಪಾಳ ದೇಶದಾದ್ಯಂತ ಕಲೆಕ್ಟ್ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ. ಇದರ ಉದ್ದೇಶ ರಕ್ತದಾನದ ಮಹತ್ವತೆಯನ್ನು ತಿಳಿಸಬೇಕು ಅಂತ. ರಾಯಚೂರಿನಲ್ಲಿ ನಾನು ಇದನ್ನ ಮಾಡಬೇಕು ಅಂತ ಅನ್ಕೊಂಡಾಗ ನಮಗೆ ಪ್ರಥಮವಾಗಿ INA ಅಧ್ಯಕ್ಷರಾದಂತಹ ಶೈಲೇಶ್ ಡಾಕ್ಟರ್ ತಾವಾಗಿ ಯಾವ್ಯಾವ ಪ್ರಕಾರ ಮಾಡಬೇಕು ಅನ್ನುವಂಥ ಒಂದು ಸಲಹೆ ಸೂಚನೆಯನ್ನು ನಮಗೆ ಕೊಟ್ಟರು. ಆನಂತರ ನಮಗೆ ರೆಡ್ ಕ್ರಾಸ್ ಸಂಸ್ಥೆಯ ರಾಷ್ಟ್ರದ ಮುಖ್ಯಸ್ಥರಾದಂತಹ ವಿಜಯ್ ಕುಮಾರ್ ಶಾವಂತಗಿರಿ ಅಣ್ಣನವರು, ಸೊ ಇವರೆಲ್ಲರೂ ಜೊತೆಗೆ ನಿಂತಾಗ, ಮಾರ್ಗದರ್ಶನ ಕೊಟ್ಟಾಗ DHO ಸಾಹೇಬರು, ಅದೇ ಪ್ರಕಾರ ವೆಂಕಟೇಶ್ ನಾಯಕ್ ಅವರು ಎಲ್ಲರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇವರೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇಲ್ಲಿ ಈ ಒಂದು ಕ್ಯಾಂಪ್ ಅನ್ನು ಆಯೋಜನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಈ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕಿ ಸ್ಮಿತಕ್ಕ, ಶಾರದಾ, ಆರೋಗ್ಯ ಇಲಾಖೆಯ ತರಬೇತಿ ಕೇಂದ್ರದ ಪ್ರಾಚಾರ್ಯ ಡಾಕ್ಟರ್ ವೆಂಕಟೇಶ್ ನಾಯಕ್, ವೈದ್ಯರಾದ ಶೈಲೇಶ್ ಅಮರ್ಖೇಡ್, ಜಯಪ್ರಕಾಶ್ ಪಾಟೀಲ್ ಬೆಟ್ಟದೂರು, ರಿಮ್ಸ್ ಅಧಿಕಾರಿ ಡಾಕ್ಟರ್ ಬಸವರಾಜ್, ರಾಜಶೇಖರ್ ಪಾಟೀಲ್ ಮುಷ್ಟೂರು ಸೇರಿದಂತೆ ಅನೇಕರಿದ್ದರು.
ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸುತ್ತಿದೆ. ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನು ಮೇಳ ದಿನಾಂಕ 22/8/2025 ರಿಂದ 31/8/2025 ರವರೆಗೆ. ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ. ವೀರಶೈವ ಕಲ್ಯಾಣ ಮಂಟಪ, ಹಳೆ ಡಿಸಿ ಆಫೀಸ್ ಪಕ್ಕದಲ್ಲಿ, ಲಿಂಕ್ಸ್ಗೂರ್ ರೋಡ್, ರಾಯಚೂರು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಝೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items,
Sleep Well Products, Dandro Cello Chairs, Supreme Sofa Set, Doco Set Furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜೈರಾಬಾದ್ ಬಡಾವಣೆಯಲ್ಲಿ ಬಾಲವೀರಾಂಜನೇಯ ದೇವಸ್ಥಾನದಲ್ಲಿ 30 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಗರುಡಧ್ವಜ ಸ್ತಂಭವನ್ನು ಮಹಾನಗರ ಪಾಲಿಕೆ ಸದಸ್ಯ ಉಮಾ ರವೀಂದ್ರ ಜಾಧವ್ ನೇತೃತ್ವದಲ್ಲಿ 25 ಅಡಿ ಎತ್ತರದ ಗರುಡಧ್ವಜ ಸ್ತಂಭವನ್ನು ಮೆರವಣಿಗೆ ಮೂಲಕ ವಿಜೃಂಭಣೆಯಿಂದ ನೆರವೇರಿಸಿದರು. ಜೈರಾಬಾದ್ ಬಡಾವಣೆಯಲ್ಲಿ ಬಾಲವೀರಾಂಜನೇಯ ದೇವಸ್ಥಾನದಲ್ಲಿ 30 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಗರುಡ ಧ್ವಜ ಸ್ತಂಭವನ್ನು ಮಹಾನಗರ ಪಾಲಿಕೆ ಸದಸ್ಯೆ ಉಮಾ ರವೀಂದ್ರ ಜಾಲ್ದಾರ್ ನೇತೃತ್ವದಲ್ಲಿ ಜೈರಾಬಾದ್ ಬಡಾವಣೆಯಲ್ಲಿ 30 ವರ್ಷಗಳಿಂದ ಕನಸು ಕಾಣುತ್ತಿದ್ದ ಬಡಾವಣೆಯ ಜನರ ಕನಸಿಗೆ 25 ಅಡಿ ಎತ್ತರದ ಗರುಡ ಧ್ವಜ ಸ್ತಂಭವನ್ನು ಮೆರವಣಿಗೆ ಮೂಲಕ ವಿಜೃಂಭಣೆಯಿಂದ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಬಡಾವಣೆಯ ಜನರು ಜಾತ್ರೆಯಂತೆ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ರವೀಂದ್ರ ಜಾಲ್ದಾರ್, ಎಂ ಪವನ್ ಕುಮಾರ್, ಚನ್ನಪ್ಪಗೌಡ,
ತಿಮ್ಮಪ್ಪ ನಾಡಗೌಡ, ವೈ ಗೋಪಾಲ್ ರೆಡ್ಡಿ, ಕೇಶಪ್ಪ, ಜಂಬಣ್ಣ ಮಧುಸೂದನ್, ವಾಸುದೇವ, ಎಂಕಣ್ಣ, ಈರಣ್ಣ, ಆರ್ ಮಹಾದೇವ, ಎಚ್ ತಿಮ್ಮಯ್ಯ, ಮೂಕಪ್ಪ, ಕಾಳಿದಾಸ್, ಶ್ರೀನಿವಾಸ್, ಬಿಎನ್ ಅಶೋಕ್ ಕುಮಾರ್, ಕೃಷ್ಣಮೂರ್ತಿ, ವೆಂಕಟೇಶ್ ಮಡಿವಾಳ್, ನಾಗೇಶ್ ಜಗತ್ಕಾರಿ, ಭೀಮಣ್ಣ ಮಡಿವಾಳ್, ಶಾಂತಪ್ಪ, ನರಸಿಂಹಲು, ಗೋವಿಂದ, ಲಿಂಗಪ್ಪ, ಜಯಶೀಲ್, ಜೆಎಂ ಮೌನೇಶ್, ಶ್ರೀನಿವಾಸ್ ಮತ್ತಿತರರಿದ್ದರು. ನಾರಾಯಣಪುರ ನದಿಗೆ ಹೊರಹರಿವು ಪ್ರಸ್ತುತ ಆಗಸ್ಟ್ 23ರ ಮಧ್ಯಾಹ್ನ 12 ಗಂಟೆಗೆ 2.61 ಲಕ್ಷ ಕ್ಯೂಸೆಕ್ಸ್ ನಿಂದ 2.10 ಲಕ್ಷ ಕ್ಯೂಸೆಕ್ಸ್ ಕ್ರಮೇಣ ಕಡಿಮೆಯಾಗಲಿದೆ ಮತ್ತು ಒಳಹರಿವನ್ನು ಆಧರಿಸಿ ನದಿಗೆ ಹೊರಹರಿವು ಹೆಚ್ಚಾಗುವ ಅಥವಾ ಕಡಿಮೆಯಾಗಲಿದ್ದು ನಾರಾಯಣಪುರ ಅಣೆಕಟ್ಟಿನ ಕೆಳಭಾಗದ ಜನರು ಎಚ್ಚರಿಕೆ ವಹಿಸಬೇಕು ಎಂದು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ತಿಳಿಸಿದ್ದಾರೆ. ನಾರಾಯಣಪುರ ನದಿಗೆ ಹೊರಹರಿವು ಪ್ರಸ್ತುತ ಆಗಸ್ಟ್ 23ರ ಮಧ್ಯಾಹ್ನ 12 ಗಂಟೆಗೆ 2.61 ಲಕ್ಷ ಕ್ಯೂಸೆಕ್ಸ್ನಿಂದ 2.10 ಲಕ್ಷ ಕ್ಯೂಸೆಕ್ಸ್ಗೆ ಕ್ರಮೇಣ ಕಡಿಮೆಯಾಗಲಿದೆ ಮತ್ತು ಒಳಹರಿವು ಆಧರಿಸಿ ನದಿಗೆ ಹೊರಹರಿವು ಹೆಚ್ಚಾಗುವ ಅಥವಾ ಕಡಿಮೆಯಾಗಲಿದ್ದು ನಾರಾಯಣಪುರ ಅಣೆಕಟ್ಟಿನ ಕೆಳಭಾಗದ ಜನರು ಎಚ್ಚರಿಕೆ ವಹಿಸಬೇಕು ಎಂದು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ತಿಳಿಸಿದ್ದಾರೆ. ಉಪಯುಕ್ತ ಜಲಾಶಯನ ಪ್ರದೇಶದಲ್ಲಿ ಸದ್ಯ ಮಳೆ ಕಡಿಮೆಯಾಗುತ್ತಿದೆ. ಆದರೆ ಆಲಮಟ್ಟಿ ಅಣೆಕಟ್ಟಿನಿಂದ ನೀರು ಹೊರಬಿಡುತ್ತಿರುವುದನ್ನು ಪರಿಗಣಿಸಿ ನಾರಾಯಣಪುರ ಅಣೆಕಟ್ಟಿನ ಒಳಹರಿವು ಕಡಿಮೆಯಾಗುವ ಸಾಧ್ಯತೆ ಇದೆ ಮತ್ತು ನಿರೀಕ್ಷಿತ ಒಳಹರಿವು ಸುಮಾರು 2.10 ಲಕ್ಷ ಕ್ಯೂಸೆಕ್ಸ್ ಆಗಿದ್ದು ಆ ಬಳಿಕ ಮತ್ತಷ್ಟು ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು ಎಂದು ತಿಳಿಸಿದ್ದಾರೆ. ಹಿಂದೂಗಳ ಸಾಂಪ್ರದಾಯಿಕ ಹಬ್ಬ ಗೌರಿ ಗಣೇಶ ಚತುರ್ಥಿ ಆಚರಣೆಗೆ ಜಿಲ್ಲೆಯು ಸಜ್ಜುಗೊಳ್ಳುತ್ತಿದೆ. ಈ ಮಧ್ಯೆ ಪಿಒಪಿ ಗಣೇಶ ಮೂರ್ತಿ ಮಾರಾಟ ತಡೆಗೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಸಾಕಷ್ಟು ಬಿಗಿ ಕ್ರಮ ಕೈಗೊಂಡಿದೆ. ಆದರೆ ವಾಮ ಮಾರ್ಗದಲ್ಲಿ ಜಿಲ್ಲೆ ಪ್ರವೇಶಿಸುತ್ತಿರುವ ಪಿಒಪಿ ಗಣೇಶ ಮೂರ್ತಿಗಳಿಗೆ ಪೂರ್ಣ ಪ್ರಮಾಣದ ಬ್ರೇಕ್ ಮಾತ್ರ ಬೀಳದಂತಾಗಿದೆ. ಹಿಂದೂಗಳ ಸಾಂಪ್ರದಾಯಿಕ ಹಬ್ಬ ಗೌರಿ ಗಣೇಶ ಚತುರ್ಥಿ ಆಚರಣೆಗೆ ಜಿಲ್ಲೆಯು ಸಜ್ಜುಗೊಳ್ಳುತ್ತಿದ್ದು ಈ ಮಧ್ಯೆ ಪಿಒಪಿ ಗಣೇಶ ಮೂರ್ತಿ ಮಾರಾಟ ತಡೆಗೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಸಾಕಷ್ಟು ಬಿಗಿ ಕ್ರಮ ಕೈಗೊಂಡಿದೆ. ಆದರೆ ವಾಮ ಮಾರ್ಗದಲ್ಲಿ ಜಿಲ್ಲೆ ಪ್ರವೇಶಿಸುತ್ತಿರುವ ಪಿಒಪಿ ಗಣೇಶ ಮೂರ್ತಿಗಳಿಗೆ ಪೂರ್ಣ ಪ್ರಮಾಣದ ಬ್ರೇಕ್ ಮಾತ್ರ ಬೀಳದಂತಾಗಿದೆ. ಸರ್ಕಾರ ಪಿಒಪಿ ಗಣೇಶ ಮೂರ್ತಿ ಸ್ಥಾಪನೆ ನಿಷೇಧಿಸಿದೆ. ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಪಿಒಪಿ ಗಣೇಶ ಮೂರ್ತಿಗಳ ಮಾರಾಟದ ಮೇಲೆ ಕಡಿವಾಣ ಹಾಕಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಈ ನಡುವೆಯೂ ಕೆಲ ವರ್ತಕರು ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಪಿಒಪಿ ಗಣೇಶ ಮೂರ್ತಿಗಳ ದಾಸ್ತಾನು ಮಾಡಿಕೊಂಡು ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ. ನಗರದ ಬಹುತೇಕ ಅಂಗಡಿಗಳಲ್ಲಿ ಪಿಒಪಿ ಗಣೇಶ ಮೂರ್ತಿಗಳ ಮಾರಾಟಕ್ಕೆ ಇಟ್ಟಿರುವುದು ಕಂಡುಬಂದಿದೆ. ಪಿಒಪಿ ಗಣೇಶ ಮೂರ್ತಿ ಸ್ಥಾಪನೆ ನಿಷೇಧಿಸಿದರೂ ಪ್ರತಿಷ್ಠಾಪನೆ ಮಾಡಲಾಗುತ್ತಿದ್ದು ಇದೀಗ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಮಹಾನಗರ ಪಾಲಿಕೆ ಆಯುಕ್ತರ ಆದೇಶ ಮೇರೆಗೆ ಅಧಿಕಾರಿಗಳು 3-4 ಕಡೆ ದಾಳಿ ಮಾಡಿ ಗಣೇಶ ಮೂರ್ತಿಗಳ ಮಾರಾಟಕ್ಕೆ ಕಡಿವಾಣ ಹಾಕಿದ್ದಾರೆ. ಪಿಒಪಿ ಗಣೇಶ ಮೂರ್ತಿಗಳ ಮಾರಾಟಕ್ಕೆ ಕಡಿವಾಣ ಹಾಕಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದರೂ ಸಹ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ವರ್ತಕರ ಅಸಲಿ ಆಟ ಶುರು ಮಾಡಿದ್ದಾರೆ. ಗಣೇಶ ಚತುರ್ಥಿ 2-3 ದಿನ ಬಾಕಿ ಇರುವಾಗಲೇ ಗುಪ್ತವಾಗಿ ದಾಸ್ತಾನು ಮಾಡಿಕೊಂಡು ಗಣೇಶ ಮೂರ್ತಿ ಮಾರಾಟಕ್ಕೆ ಮುಂದಾಗಿದ್ದಾರೆ. ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಗ್ರಾಮೀಣ ಪ್ರದೇಶಗಳಲ್ಲಿ ಸಹ ಸಾಕಷ್ಟು ಜನರು ಪಿಒಪಿ ಗಣೇಶ ಮೂರ್ತಿಗಳನ್ನು ಪ್ರತಿ ವರ್ಷ ಪ್ರತಿಷ್ಠಾಪನೆ ಮಾಡುತ್ತಿದ್ದು ಅದಕ್ಕೆ ಅಂಟಿಕೊಂಡಿದ್ದಾರೆ. 1 ವರ್ಷದ ಮುಂಚಿತವಾಗಿ ಹೈದರಾಬಾದ್, ಪುಣೆ ಸೇರಿದಂತೆ ವಿವಿಧೆಡೆಗಳಲ್ಲಿ ಬುಕ್ ಮಾಡಿ ತಯಾರಿಕೆ ಮಾಡಿಕೊಂಡಿದ್ದಾರೆ. ಪ್ರತಿಷ್ಠಾಪನೆ ಮರುದಿನ ಗಣೇಶ ಮೂರ್ತಿ ತಂದು ಪ್ರತಿಷ್ಠಾಪನೆ ಮಾಡುತ್ತಿದ್ದಾರೆ. ಪಿಒಪಿ ಗಣೇಶ ನಿಷೇಧಕ್ಕೆ ಸರ್ಕಾರದ ಒತ್ತು ನೀಡಿದ್ದು ಅರಣ್ಯ ಇಲಾಖೆ ಸಚಿವ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಪಿಒಪಿ ಗಣೇಶ ಪ್ರತಿಷ್ಠಾಪನೆ ಮಾಡದಂತೆ ಗಜಾನನ ಸಮಿತಿಗಳಿಂದ ಮುಚ್ಚಳಿಕೆ ಬರೆಸಿಕೊಳ್ಳಲು ಸೂಚಿಸಿದ್ದಾರೆ. ಪಿಒಪಿ ಗಣೇಶ ಮೂರ್ತಿ ಸ್ಥಾಪನೆ ಬದಲಿಗೆ ಮಣ್ಣಿನ ಗಣೇಶ ಸ್ಥಾಪನೆ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಒತ್ತು ನೀಡಿದೆ. ಜೊತೆಗೆ ಪಿಒಪಿ ಗಣೇಶ ಪ್ರತಿಷ್ಠಾಪನೆಯಿಂದಾಗಿ ಆಗುವ ದುಷ್ಪರಿಣಾಮ ಮತ್ತು ಮಣ್ಣಿನ ಗಣೇಶ ಮೂರ್ತಿಗಳ ಆಗುವ ಪ್ರಯೋಜನಗಳ ಕುರಿತು ಜಾಗೃತಿ ಮೂಡಿಸುತ್ತಿದೆ. ಮಣ್ಣಿನ ಗಣೇಶ ತಯಾರಿಸಲು ಸ್ಪರ್ಧೆಯೂ ನಡೆಸುತ್ತಿದೆ. ನಗರದ ವಾರ್ಡ್ ನಂಬರ್ 29ರ ಎಲ್ಬಿಎಸ್ ನಗರದ ಈಶ್ವರ್ ಗುಂಡಿಯಿಂದ ಮುನಿಯಮ್ಮ ಇಟ್ಟಿನ ಗಿರಣಿವರೆಗೆ ಹೋಗುವ 20 ಅಡಿ ರಸ್ತೆ 4 ವರ್ಷಗಳ ಹೋರಾಟದ ನಂತರ ಕಬಳಿಕೆಯಿಂದ ಮುಕ್ತವಾಗಿದೆ. ನಗರದ ವಾರ್ಡ್ ನಂಬರ್ 29ರ ಎಲ್ಬಿಎಸ್ ನಗರದಲ್ಲಿ ಈಶ್ವರ್ ಗುಡಿಯಿಂದ ಮುನಿಯಮ್ಮ ಇಟ್ಟಿನ ಗಿರಣಿವರೆಗೆ ಹೋಗುವ 20 ಅಡಿ ರಸ್ತೆ 4 ವರ್ಷಗಳ ಹೋರಾಟದ ನಂತರ ಕಬಳಿಕೆಯಿಂದ ಮುಕ್ತವಾಗಿದೆ. ಈ ರಸ್ತೆಯ ಮೇಲೆ ಹಲವು ವರ್ಷಗಳಿಂದ ಅನಧಿಕೃತ ಶೆಡ್ಗಳನ್ನು ನಿರ್ಮಿಸಿ ರಸ್ತೆ ಕಬಳಿಕೆ ಮಾಡಲಾಗಿದ್ದು ಸಾರ್ವಜನಿಕರಿಗೆ ಸಂಚಾರದಲ್ಲಿ ತೊಂದರೆ ಉಂಟಾಗುತ್ತಿತ್ತು. ಸ್ಥಳೀಯರು ನಿರಂತರವಾಗಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕ್ರಮ ಕೈಗೊಳ್ಳಿರಲಿಲ್ಲ. ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಅಧಿಕಾರ ವಹಿಸಿಕೊಂಡ ನಂತರ ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ಇಂದು ಬೆಳಗ್ಗೆ 7 ಗಂಟೆ ಮಹಾನಗರ ಪಾಲಿಕೆಯ ವಿಶೇಷ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಅನಧಿಕೃತ ಟಿನ್ ಶೆಡ್ಗಳನ್ನು ತೆರವುಗೊಳಿಸಿ 20 ಅಡಿ ರಸ್ತೆ ಸಂಪೂರ್ಣ ಮುಕ್ತಗೊಳಿಸಿತು. ಸಾರ್ವಜನಿಕರಿಗೆ ಸುಗಮ ಸಂಚಾರದ ಅನುಕೂಲತೆ ಒದಗಿದ್ದು ಸ್ಥಳೀಯರು ಆಯುಕ್ತ ಜುಬೇನ್ ಮೊಹಪಾತ್ರ ಹಾಗೂ ಪಾಲಿಕೆಯ ತಂಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಅಕ್ರಮ ನೀರಾವರಿಯಿಂದ ಕೊನೆ ಭಾಗಕ್ಕೆ ತಲುಪದ ನೀರು ತಡೆಗೆ ಜಲಸಂಪನ್ಮೂಲ ಸಚಿವರ ಭರವಸೆ. ಉದ್ಯೋಗ ಸೃಷ್ಟಿಸುವ ಕೈಗಾರಿಕೋದ್ಯಮಗಳ ಸ್ಥಾಪನೆಗೆ ಪ್ರಯತ್ನ ರವಿ ಬೋಸರಾಜ್. ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಿಂದ ರಕ್ತದಾನ ಶಿಬಿರ, ಅನ್ನದಾನಕ್ಕಿಂತಲೂ ರಕ್ತದಾನ ಶ್ರೇಷ್ಠ ಕಿಲಶ್ರೀ. ಜೈರಾಬಾದ್ ಬಡಾವಣೆಯಲ್ಲಿ ಬಾಲವೀರಾಂಜನೇಯ ದೇವಸ್ಥಾನದಲ್ಲಿ ಗರುಡ ಸ್ತಂಭ ಸ್ಥಾಪನೆ. ನಾರಾಯಣಪುರ ಜಲಾಶಯದ ಹೊರಹರಿವು ಕ್ರಮೇಣ ಕಡಿಮೆ. ನಿಷೇಧದ ನಡುವೆಯೂ ಪಿಯುಪಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ವಾಲಿದ ಜನ ಹೆಸರಿಗೆ ಮಾತ್ರ ನಿಷೇಧ, ಆದೇಶಕ್ಕಿಲ್ಲ ಮನ್ನಣೆ. ಮತ್ತು ಎಲ್ಬಿಎಸ್ ನಗರದ 20 ಅಡಿ ರಸ್ತೆ ಕಬಳಿಕೆಯಿಂದ ಮುಕ್ತ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್. ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸುತ್ತಿದೆ. ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನು ಮೇಳ ದಿನಾಂಕ 22/8/2025 ರಿಂದ 31/8/2025 ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ. ಸ್ಥಳ ವೀರಶೈವ ಕಲ್ಯಾಣ ಮಂಟಪ, ಹಳೆ ಡಿಸಿ ಆಫೀಸ್ ಪಕ್ಕದಲ್ಲಿ, ಲಿಂಕ್ಸ್ಗೂರ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.